ಏನ್ರಿ ಶಾಸ್ತ್ರಿಗಳು ಹೊರಟಿದಾರಂತ ಒಂದ್ಸಲ ಕೇಳಿ ನೋಡಿ. ನಾನು ಆಗ್ಲೇ ಅವ್ರಿಗೆ ಫೋನ್ ಮಾಡಿದ್ದೆ, ಹೊರಟಿದಾರಂತೆ ಅವರು. ಪುಷ್ಪ, ಬೇಗ ರೆಡಿ ಮಾಡು, ಶಾಸ್ತ್ರಿಗಳು ಬರ್ತಿದಾರಂತೆ, ಬೇಗ ಮಾಡು. ನಾವೇನಾದ್ರೂ ಒಂದ್ ಕೆಲಸ ಮಾಡಲಿಲ್ಲ ಅಂದ್ರೆ ಎಲ್ರಿಗೂ ನಮ್ಮ ಮೇಲೆ ಡೌಟ್ ಬರಬಹುದು. ಹೌದಪ್ಪ. ಏಯ್, ಆ ತೋರಣ ಹಂಗಲ್ವೋ ಕಟ್ಟೋದು? ನಾವು ಬರ್ತೀವಿರೋ, ಬರೋ. ಬನ್ನಿ. ನಾವು ಕಟ್ತೀವಿ, ನೀನು ಹೋಗೋ. ನೀನು ಹೋಗಯ್ಯ, ನಾವು ಕಟ್ತೀವಿ. ಬಂದ್ಬಿಟ್ಟ, ಹಿಡ್ಕೊಳ್ಳೋ. ಹೇ, ಇವತ್ತು ನಮ್ಮ ಮನೇಲಿ ವ್ರತ ಅಲ್ವಾ ಅಜ್ಜಿ? ಇವತ್ತು ನಮ್ಮ ಮನೇಲಿ ಪ್ರಸಾದ ಕೊಡ್ತಾರಲ್ವಾ? ಹೌದು ಕೃಷ್ಣ, ಕೊಡ್ತಾರೆ. ಹಾಗಾದ್ರೆ ನನ್ಗೋಸ್ಕರ ಪ್ರಸಾದನೂ ಮಾಡ್ತಾರಾ? ಖಂಡಿತ ಮಾಡಿಸ್ತೀನಿ. ಹೌದು, ನನ್ ಸುಂದರಿಯಲ್ಲಿ ಕಾಣಿಸ್ತಾನೆ ಇಲ್ಲ. ಗಾಯತ್ರಿನೂ ಕಾಣಿಸ್ತಿಲ್ವಲ್ಲ ಮಮ್ಮಿ? ಎಲ್ಲಿಗೆ ಹೋದ್ರವ್ರು? ಅಪರ್ಣ ನಿನ್ನೆ ಶಾಸ್ತ್ರಿಗಳು ಹೇಳ್ದಾಗೆ 9 ತರದ ಹೂ ತಗೊಂಡ್ ಬರೋಕೆ ಹೊರಗಡೆ ಹೋಗಿದ್ದಾಳೆ. ಗಾಯತ್ರಿ ಅನಂತೂ ಹಾಲ್ ತಗೊಂಡ್ ಬರಕ್ ಹೋಗಿದ್ದಾರೆ. ಅಂಕಲ್, ಕೃಷ್ಣ ಅಂಕಲ್. ಏನ್ ಕೃಷ್ಣ, ನೀವಿಬ್ರು ಏನೋ ಕಳ್ ಕೆಲ್ಸ ಮಾಡ್ತಿದ್ದೀರಲ್ಲ? ಏನಣ್ಣ ಹಾಗೆ ಮಾತಾಡ್ತಾ ಇದ್ಯಾ? ನಾವ್ಯಾವ ಕಳ್ ಕೆಲಸ ಮಾಡ್ತೀವಿ? ನೀನ್ ಮಾಡಲ್ಲ ಬಿಡೋ, ನೀನ್ ಈ ಕಡೆ ಬಾ. ಅಂಕಲ್, ನೀವು ನನ್ನ ಮೇಲೆ ಯಾಕೋ ನಿನ್ಗೆ ಅನುಮಾನ? ಮನೇಲಿ ಯಾವ ಕೆಲ್ಸನೂ ಮಾಡ್ದಿರೋ ನೀವು ಇವಾಗ ಈ ಕೆಲ್ಸ ಮಾಡ್ತಿದ್ದೀರಾ ಅಂದ್ರೆ ನನಗ್ ಡೌಟ್ ಬರ್ತಾ ಇದೆ. ಏನೋ, ನಾನು ಕೆಲಸ ಮಾಡೋದು ತಪ್ಪೇನೋ? ಅಂಕಲ್, ಒಂದ್ ಕೆಲ್ಸ ಮಾಡಿ, ನೀವ್ ಹೇಳಿರಿ, ನಾನ್ ತೋರಣ ಕಟ್ತೀನಿ. ನಿನ್ನಿಂದ ಆಗಲ್ಲ ಕಣೋ, ನೀನಿರು, ನಾನು ಕಟ್ತೀನಿ. ನಾನೇ ಕಟ್ತೀನಿ. ನಾನೇ ತೋರಣ ಕಟ್ತೀನಿ. ನಾನ್ ಕಟ್ತೀನಿ. ಬೇಡ, ನಾನೇ ಕಟ್ತೀನಿ. ಅಪ್ಪ, ಅಣ್ಣ ಕಟ್ತೀನಿ ಅಂತಿದ್ದಾನಲ್ಲ? ಹಾಗಲ್ಲ ಕಣೋ. ಅಪ್ಪ, ಅಣ್ಣ ಕಟ್ತೀನಿ ಅಂತ ಹೇಳ್ತಿದ್ದಾನಲ್ವಾ? ನೀನ್ ಕೆಳಗಡೆ ಗಿಡಿ. ಇಳಿರಿ. 9 ತರದ ಹೂ ತಗೊಂಡ್ ಬರಕ್ ಹೋಗಿದ್ದಾಳೆ ಅಲ್ವಾ? ಬರ್ಲಿ ಅವಳು. ಹೇಗಿ ವ್ರತ ಮಾಡ್ತಾಳೋ ನಾನು ನೋಡ್ತೀನಿ. ವ್ರತ ಹಾಳು ಮಾಡೋದ್ರಲ್ಲಿ ನನ್ ಹೆಲ್ಪ್ ಬೇಕು ಅಂದ್ರೆ ಹೇಳು. ಸುಂದರಿ, ಬಂದ್ಬಿಟ್ಯಾ? ನಾನ್ ತೋರಣ ಕಟ್ತಾ ಇದ್ದೀನಿ. ಹುಷಾರು ಕೃಷ್ಣ ಅವ್ರೆ. ಅನಂತು, ನಾನ್ ತೋರಣ ಕಟ್ತಾ ಇದ್ದೀನಿ ಕಣೋ. ಹುಷಾರಣ್ಣ. ಅಯ್ಯೋ ಅಣ್ಣ, ಅಯ್ಯೋ ಅಯ್ಯೋ ಅಣ್ಣ, ಏನಾಯ್ತಣ್ಣ? ಅಣ್ಣ, ಕೃಷ್ಣ, ಹುಷಾರು. ಪೆಟ್ಟೇನಾದ್ರೂ ಆಯ್ತಾ? ಇಲ್ಲ, ಏನು ಏಟಾಗಿಲ್ಲ. ನಡಿ. ಅಷ್ಟಕ್ಕೂ ಈ ಕೆಲ್ಸ ಎಲ್ಲ ನಿಂಗೆ ಯಾಕ್ಬೇಕು? ಅವಾಗಿಂದ ಬೇಡ ಕೃಷ್ಣ ಅಂತ ಹೇಳ್ತಾನೆ ಇದೆ ಅಮ್ಮ. ನನ್ನ ಮಾತು ಕೇಳಲಿಲ್ಲ. ನಾನೇ ಕಟ್ತೀನಿ ಅಂತ ಇದ್ದ. ಅಣ್ಣ ಏನೋ ತಪ್ಪು ಮಾಡಿದ್ದೇನೆ ಅನ್ನೋ ತರ ಮಾತಾಡ್ತೀಯಲ್ಲಪ್ಪ.
ಅಣ್ಣ ಕಟ್ತೀನಿ ಅಂದಾಗ ನೀನ್ ಬೇಡ ಅನ್ಬೇಕಲ್ವಾ? ಅಯ್ಯೋ ಅಯ್ಯೋ, ನಿನಗಿಂತ ಉಸಿರು ಒಳ್ಳಿನೇ ಎಷ್ಟೋ ವಾಸಿ ಕಣೋ. ಅಣ್ಣ ಪೆಟ್ಟು ಏನಾದರೂ ಆಯ್ತಾ? ಡಾಕ್ಟರ್ನ ಕರೆಸ್ಬೇಕಾ? ಡಾಕ್ಟ್ರನು ಬೇಡ ಕಣ, ನಾನ್ ಚೆನ್ನಾಗೇ ಇದ್ದೀನಿ. ನಂದು ಐರನ್ ಬಾಡಿ, ನನಗೇನು ಆಗಲ್ಲ. ಸರಿ ಬಿಡು, ವ್ರತಕ್ ಲೇಟ್ ಆಗುತ್ತೆ. ಓ ಹೌದು, ನಾನ್ ರೆಡಿ ಆಗ್ಬೇಕಲ್ವಾ? ಬಾಮ್ಮ. ಸರಿ ಅತ್ತೆ. ಈ 9 ಥರದ ಹೂ ಇಲ್ದೆ ಅಪರ್ಣ ವ್ರತಕ್ಕೆ ಹೇಗ್ ಕೂರ್ತಾಳೆ? ವ್ರತನ ಹೇಗ್ ಶುರು ಮಾಡ್ತಾಳೆ? ಆಹಾ, ಈ ಪ್ಲಾನ್ ಸೂಪರ್ ಸಕ್ಸಸ್. ಹಂಗಾದ್ರೆ ಇವತ್ತು ಆ ವ್ರತ ನಿಲ್ಲೋದು ಕನ್ಫರ್ಮ್. ವ್ರತ ನಿಂತು ಹೋದ್ರೆ ಅಜ್ಜಿ ಅಪರ್ಣನ ಆಚೆ ಹಾಕೋದು Confirm. ಕನ್ಫರ್ಮ್. ಸುಂದರಿ, ಕೃಷ್ಣ ಅವರೇ, ಹ್ಮ್ ಪೂಜೆಗೆ ಟೈಮ್ ಆಗ್ತಿದೆ. ನೀವಿನ್ನೂ ಹೀಗೆ ಇದ್ದೀರಲ್ಲ, ಬೇಗ ರೆಡಿಯಾಗಿ. ಅದು ನಂಗೆ ಪಂಚೆ ಕಟ್ಕೊಳಕ್ ಬರಲ್ವಲ್ಲ. ಮತ್ತೆ ಆವತ್ತು ಮದ್ವೆಲಿ ಉಟ್ಕೊಂಡಿದ್ರಲ್ಲ, ಅವತ್ತೇನೋ ಅನಂತ್ ಅವರೆಲ್ಲ ಹೆಲ್ಪ್ ಮಾಡಿದ್ರು, ನನಗ್ ಕಟ್ಕೊಳಕ್ ಬರಲ್ಲ. ಈಗ ಏನ್ ಮಾಡ್ಬೇಕು? ಸರಿ ನಾನು ಉಡಿಸ್ತೀನಿ ಬನ್ನಿ. ಹ್ಮ್ ಕೃಷ್ಣ ಅವರೇ, ಅಲ್ಲಾಡ್ಬೇಡಿ. ಆ ಕಚ್ಚುಗುಳಿ ಕೊಡ್ತಿದ್ಯಾ? ತಿರುಗಿ. ಅಯ್ಯೋ ಕೃಷ್ಣ ಅವರೇ, ಅಲ್ಲಾಡ್ಬಾರ್ದು, ಸುಮ್ನೆ ನಿಂತ್ಕೊಳ್ಳಿ. ಹ್ಮ್ ಹ್ಮ್ ಸರಿ, ಪೂಜೆಗೆ ಟೈಮ್ ಆಗ್ತಿದೆ, ಬನ್ನಿ. ಬಾ. ಅಲ್ಲಿ ನೋಡಿ ಎಲ್ರು ಬಂದು. ನಮಸ್ಕಾರ ಪಾರ್ವತಮ್ಮ ಅವರೇ. ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ಯಶೋದ, ಶಾಸ್ತ್ರಿಗಳು ಬಂದ್ರು. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ. ಎಲ್ಲ ಸಿದ್ಧ ಆಗಿದೆ. ಬೇರೆ ಏನಾದ್ರೂ ಬೇಕಿದ್ರೆ ಹೇಳಿ. ಸರಿ ಅಮ್ಮ. ಯಶೋದ, ಶಾಸ್ತ್ರಿಗಳಿಗೆ ಏನ್ ಬೇಕು ನೋಡು. ಎಲ್ರು ಬಂದ್ಬಿಟ್ಟಿದ್ದಾರೆ. ಹೌದಮ್ಮ, ಎಲ್ರು ಬಂದ ಹಾಗೇನೆ. ಅಜ್ಜಿ, ನನ್ ಡ್ರೆಸ್ ಹೇಗಿದೆ? ಬಾ ಕೃಷ್ಣ, ಪಂಚೆ ಚೆನ್ನಾಗ್ ಕಟ್ಕೊಂಡಿದ್ದೀಯ. ಸುಂದರಿನೇ ಕಟ್ಟಿದ್ದು. ಚೆನ್ನಾಗಿದೆ. ಅಮ್ಮ, ಇವತ್ತು ವ್ರತದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ, ಯಾವುದೇ ದೋಷ ಇಲ್ಲದೆ ನಡೆಯೋ ಹಾಗೆ ಮಾಡಮ್ಮ. ಇದೇನಮ್ಮ 7 ಪ್ರಕಾರದ ಹೂ ಮಾತ್ರ ಇದೆ? ಈ ಪೂಜೆಗೆ ಬೇಕಿರೋದು 9 ಪ್ರಕಾರದ ಹೂವಲ್ವಾ? ಇಲ್ಲ ಶಾಸ್ತ್ರಿಗಳೇ, ನಾನು 9 ಥರದ ಹೂವು ತಂದಿದ್ದೆ. ನೀನು 9 ಥರದ ಹೂವು ತಂದಿದ್ರೆ ಇಲ್ಲಿ 7 ಥರದ ಹೂವು ಹೇಗಿರುತ್ತೆ? ಹೌದು ಚಿಕ್ಕತ್ತೆ, ನಮ್ಮಕ್ಕ 9 ಥರದ ಹೂ ತಗೊಂಡ್ ಬಂದಿದ್ಲು. ಮತ್ತೆ ಹೇಗ್ ಮಿಸ್ ಆಯ್ತು? ಅಪರ್ಣ, ಶಾಸ್ತ್ರಿಗಳು ಹೇಳಿದ್ದನ್ನ ಹೇಳಿದ ಹಾಗೆ ಮಾಡಕ್ಕೂ ನಿನ್ನಿಂದ ಆಗಲ್ವಾ? ಅಲ್ಲಿ ಪೂಜೆಗೆ ತಡ ಆಗ್ತಿದೆ ಅಲ್ವಾ? ತಂದಿದ್ದೆ 7 ಥರದ್ದು, 9 ಥರದ್ದು ತಂದಿದ್ದೆ ಅಂತ ಸುಳ್ಳು ಬೇರೆ ಹೇಳ್ತಿದ್ಯಲ್ಲ. ಇಲ್ಲ ಅಜ್ಜಿ, ನಾನ್ ತಗೊಂಡ್ ಬಂದಿದ್ದೆ. ಅಮ್ಮ, 9 ಪ್ರಕಾರದ ಹೂವಿಲ್ಲದೆ ಈ ಮಂಗಳಗೌರಿ ಪೂಜೆ ಮಾಡೋಕ್ಕಾಗಲ್ಲ. ಹಾಗಾದ್ರೆ ನಾನು ಈಗ್ಲೇ ಹೋಗಿ ತಗೊಂಡ್ ಬರ್ತೀನಿ. ಅಮ್ಮ, ಬೇಗ ಪೂಜೆನ ಶುರು ಮಾಡಬೇಕು. ಮಂತ್ರೋಚ್ಚಾರಣೆ ಜೊತೆ ಒಂದೇ ಹೂವನ್ನ ಅಮ್ಮ ಅವರಿಗೆ ಸಮರ್ಪಿಸಬೇಕು. ಅದಕ್ಕೆ 10 ನಿಮಿಷ ಸಮಯ ಮಾತ್ರ ಇರೋದು.
ಅಷ್ಟರಲ್ಲಿ ನೀನು ಆ ಹೂವನ್ನ ತಂದು ನಿನ್ನ ಗಂಡನ ಪಕ್ಕದಲ್ಲಿ ಕೂತ್ಕೋಬೇಕು. ಬರ್ಲಿಲ್ಲ ಅಂದ್ರೆ ತುಂಬಾ ದೊಡ್ಡ ಅಪಚಾರ ಆಗುತ್ತಮ್ಮ. ಹಾಗೇನೆ ನಿನ್ನ ಗಂಡ ಪೀಠದ ಮೇಲಿಂದ ಏಳಬಾರದು. ಇಲ್ಲ, ಹಾಗಾಗಲ್ಲ. ನಾನು ಹೋಗಿ ಹೂವನ್ನ ತಗೊಂಡ್ ಬರ್ತೀನಿ. ಬೇಗ ಹೋಗ್ಬಾರಮ್ಮ. ಕೃಷ್ಣ ಅವರೇ, ಶಾಸ್ತ್ರಿಗಳು ಹೇಳಿದ್ ನಿಮಗೆ ಅರ್ಥ ಆಯ್ತಲ್ವಾ? ನೀವು ಯಾವ ಪರಿಸ್ಥಿತಿನಲ್ಲೂ ಪೀಠದ ಮೇಲಿಂದ ಏಳಬಾರ್ದು. ನಾನು ಹೇಳಲ್ಲ ಸುಂದರಿ, ನೀನ್ ಹೋಗ್ಬಾ. ಹಾ. ಅವಳು ಹೋಗೋ ಸ್ಪೀಡ್ ನೋಡಿದ್ರೆ ಆ 2 ಥರದ ಹೂವನ್ನ ಮತ್ತೆ ತರೋ ತರ ಕಾಣಿಸ್ತಿದ್ದಾಳೆ. ಅವಳನ್ನ ಹೆಂಗ್ ತಡೆಯೋದು? ಆ ಅಪರ್ಣನ್ ತಡೆಯೋಕೆ ನಾನೊಂದು ಏರ್ಪಾಟ್ ಮಾಡಿದ್ದೀನಿ. ನಿನಗೆ ಹೇಳಿದ ನೆನ್ಪಿದೆ ಅಲ್ವಾ? ಅವಳು ಹೂ ತಗೊಂಡು ಮನೆಗೆ ಬರಬಾರ್ದು. ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಖಂಡಿತ ಮೇಡಮ್, ಪ್ರಜ್ಞೆ ತಪ್ಪಿ ಅವಳನ್ನ ಬೀಳ್ಸೋಕೆ ಸ್ಪ್ರೇ ಕೂಡ ತಗೊಂಬಂದಿದ್ದೀನಿ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಸರಸ್ವತಿಯೇ ನಮಃ. ಓಂ ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಮಾಂಗಲ್ಯ ಗೌರಿ ದೇವತಾಭ್ಯೋ ನಮಃ. ಅಮ್ಮ, 3 ನಿಮಿಷ ಪೂರ್ತಿಯಾಗಿದೆ. ಇನ್ನ 7 ನಿಮಿಷ ಮಾತ್ರ ಇರೋದು. ಅಷ್ಟರಲ್ಲಿ ಅಮೃತಗಳಿಗೆ ಮೀರಿ ಹೋಗುತ್ತೆ. ಆ ಹೂವನ್ನ ಅಮೃತಗಳಿಗೆ ಮೀರೋದ್ರೊಳಗೆ ತಗೊಂಡು ಬರಲಿಲ್ಲ ಅಂದ್ರೆ ಪೂಜೆ ನಿಂತು ಹೋಗಿ ಈ ಮನೆ ವಾರಸ್ದಾರನಿಗೆ ಅಪಾಯ ಎದುರಾಗುತ್ತೆ. ನಾವು ಹಾಕಿರೋ ಪ್ಲಾನ್ಗೆ ಅಪರ್ಣ ಇವಾಗ ಬರಲ್ಲ. ಆ ಅಪಾಯ ಅದೇನೋ ಆಗೇ ಆಗತ್ತೆ. ಅದನ್ನೆಲ್ಲ ಅವಳ ತಲೆಗೆ ಕಟ್ಟಿ ಅವಳನ್ನ ಮನೆಯಿಂದ ಆಚೆ ಹಾಕ್ಬಿಡ್ಬೋದು.
ಅಮ್ಮ, ಅಮೃತಗಳಿಗೆ ಮೀರೋದಕ್ಕೆ ಇನ್ನು 5 ನಿಮಿಷ ಮಾತ್ರ ಇರೋದು. ನನ್ ಸುಂದರಿ ಹೂ ತಗೊಂಡು ಟೈಮಿಗೆ ಬರೋ ಥರ ನೀನೇ ನೋಡ್ಕೋಬೇಕು. ಅವಳಿಗೇನು ಅಪಾಯ ಆಗದೆ ಇರೋ ಹಾಗೆ ನೀನೇ ಕಾಪಾಡಬೇಕು. ನಾನು ಯಾಕೆ ಇಲ್ಲಿ ಬಿದ್ದಿದ್ದೀನಿ? ಪೂಜೆಗೆ ಲೇಟ್ ಆಗ್ತಿದೆ. ಶ್ರೀಮಾತ್ರೇ ನಮಃ. ಅಮ್ಮ, ಇನ್ನು 2 ನಿಮಿಷ ಮಾತ್ರ ಇರೋದು. ಅಯ್ಯೋ, ಅಯ್ಯೋ,
ಅಷ್ಟರಲ್ಲಿ ನೀನು ಆ ಹೂವನ್ನ ತಗೊಂಡು ಬಂದು ನಿನ್ನ ಗಂಡನ ಪಕ್ಕದಲ್ಲಿ ಕೂತ್ಕೋಬೇಕು. ಬರ್ಲಿಲ್ಲ ಅಂದ್ರೆ ತುಂಬಾ ದೊಡ್ಡ ಅಪಚಾರ ಆಗುತ್ತಮ್ಮ.